ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಇಂದು ನಗರದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಟಿ. ಭೂಬಾಲನ್ ಅವರು, ಸಂವಿಧಾನದ 4ನೆಯ ಅಂಗವಾದ ಮಾಧ್ಯಮವು ನಿಷ್ಪಕ್ಷಪಾತದಿಂದ ಕೂಡಿರಬೇಕು, ಯಾರನ್ನ ಮೆಚ್ಚಿಸಲು ಮಾಧ್ಯಮವನ್ನು ಬಳಸಬಾರದು ಎಂದು ಸಲಹೆಯನ್ನು ನೀಡಿದರು. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಿಷಿ ಆನಂದ್ ಮಾತನಾಡಿ, ಮಾಧ್ಯಮದ ಪಾವಿತ್ರ್ಯತೆಯನ್ನು ಕಾಪಾಡುವ ಜವಾಬ್ದಾರಿ ಎಲ್ಲ ಪತ್ರಕರ್ತರ ಮೇಲಿದೆ ಎಂದರು. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಋಷಿಕೇಶ್ ಸೋನಾವನೆ ಮಾತನಾಡಿ, 24 ಗಂಟೆಯೂ ನಾವು ಮಾಧ್ಯಮ ಮತ್ತು ಪತ್ರಕರ್ತರ ಜೊತೆ ಇದ್ದು ಎಲ್ಲಿ ಏನೇ ಅನಾಹುತಗಳು ಸಂಭವಿಸಿದರೆ ಅದನ್ನು ಪರಿಶೀಲಿಸಿ ಸುದ್ದಿ ಬಿತ್ತರಿಸುವ ಕಾರ್ಯ ಮಾಡಲು ಸಲಹೆಯನ್ನು ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಿವಾನಂದ್ ಮಾಸ್ತಿಹೊಳಿ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅದಲ್ಲದೆ ಪ್ರಶಸ್ತಿಯನ್ನು ಜಿಲ್ಲೆಯ 5 ಪತ್ರಕರ್ತರಿಗೆ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ವಾಸುದೇವ ಹೆರ್ಕಲ್, ಕಾನಿಪ್ ಧ್ವನಿ ಸಂಘಟನೆ ಅಧ್ಯಕ್ಷರಾದ ಮಹಮ್ಮದ್ ಯೂಸುಫ್ ನೇವಾರ್ ಅಲ್ಲದೆ ಹಲವು ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮತ್ತು ಇತರ ಸ್ವತಂತ್ರ ಹೋರಾಟಗಾರರು ತಾವುಗಳು ತಮ್ಮ ವಿಚಾರಗಳ ಕುರಿತು ಹೇಳಿಕೊಳ್ಳಲು ಪತ್ರಿಕೆಯನ್ನು ಒಂದು ಒಳ್ಳೆಯ ಮೀಡಿಯಂ ಆಗಿ ಯೂಸ್ ಮಾಡಿಕೊಂಡಿದ್ದಾರೆ. ಸ್ವತಂತ್ರ ಆದ ನಂತರ ನಾವು ಪ್ರಜಾಪ್ರಭುತ್ವ ದೇಶ ಇರೋದ್ರಿಂದ ಮಾಧ್ಯಮದವರಿಗೆ ನೀಡಿದ ಒಂದು ಮಹತ್ವ ಪಾತ್ರ ಮತ್ತಷ್ಟು ಉನ್ನತೀಕರಿಸಲಾಗಿದೆ. ಯಾಕಂದರೆ ನಾವು ಎಷ್ಟು ಮರ್ಯಾದೆ ಬೆಲೆ ಮಾಧ್ಯಮದವರು ಕೊಡ್ತೀವಿ, ಆದರೆ ಪ್ರಜಾಪ್ರಭುತ್ವದ 4ನೆಯ ಅಂಗವಾಗಿ ಈ ಮಾಧ್ಯಮ ಸೇವೆಯನ್ನು ನಾವು ಅಂಗೀಕರಿಸ್ತೀವಿ. ಅಷ್ಟು ಉನ್ನತ ಕೆಲಸ ಮಾಡುತ್ತಾ ಇರುವ ಮಾಧ್ಯಮ ಮಿತ್ರರಿಂದ ಈ ದೇಶಕ್ಕೆ ರಾಜ್ಯಕ್ಕೆ ಆಗುವ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ನಾವು ಸೆಲಿಬ್ರೇಷನ್ ಮಾಡೋಕ್ಕೆ ಈ ಪತ್ರಿಕಾ ದಿನಾಚರಣೆಯನ್ನು ನಾವು ಬಳಸಿಕೊಳ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಮಾಧ್ಯಮದವರಿದ್ದಾರೆ. ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಡೇ ಟು ಡೇ ಬೇಸಿಸಲ್ಲಿ ನಾವು ಪತ್ರಿಕಾದವರೊಂದಿಗೆ ಇಂಟ್ರಾಕ್ಟ್ ಮಾಡ್ತೀವಿ. ಆದರೆ ಪತ್ರಿಕಾದವರ ಎಲ್ಲ ಎಕ್ಸ್ಪೆಕ್ಟೇಷನ್ಸನ್ನು ನಾವು ಪ್ರತಿನಿತ್ಯ ಆದರೆ ಅವರ ಎಷ್ಟು ಮಾಹಿತಿ ಕೇಳ್ತಾರೋ ಸಮಟೈಮ್ ಅದರ ಕೊಡೋಕ್ಕೆ ವಿಳಂಬ ಆಗುತ್ತೆ ಅಥವಾ ಕೊಡೋಕ್ಕಾಗದೇ ಇರುವ ವಿಚಾರಗಳು ಇರುತ್ತದೆ. ಸೊ ಆದ್ದರಿಂದ ಕೆಲವೊಂದು ಸಮಸ್ಯೆಗಳು ಆಗಬಹುದು. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಇರುವ ಪತ್ರಕರ್ತರ ಬಗ್ಗೆ, ಮಾಧ್ಯಮದವರ ಬಗ್ಗೆ ನನಗಿರುವ ಹೆಮ್ಮೆಯ ವಿಚಾರ ಆದರೆ ಅದನ್ನು ಸಹಿಸಿಕೊಂಡು ತುಂಬ ತಾಳ್ಮೆಯಿಂದ ಆಯಿತು, ಸಾರಿಗೆ ಏನೋ ಪ್ರಾಬ್ಲಮ್ ಇರುತ್ತದೆ ಅಥವಾ ಸಾರ್ ಬಿಸಿ ಇದ್ದಾರೆ ಅರ್ಥ ಮಾಡಿಕೊಂಡು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಇರುವ ವಿಜಯಪುರ ಜಿಲ್ಲೆಯ ಮಾಧ್ಯಮದವರು, ಅದರಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸದಸ್ಯರ ಬಗ್ಗೆ ನಾನು ತುಂಬ ಸಂತೋಷ ಪಡಿದ್ದೀನಿ. ಈ ಸಂಸ್ಥೆ ಇವತ್ತು 2ನೇ ವರ್ಷದಿಂದ ಶುರು ಆಗೋದನ್ನು ಜಿಲ್ಲಾ ಘಟಕದ ಅಧ್ಯಕ್ಷರು ಹೇಳಿದ್ದಾರೆ. ಸೊ ವಿಜಯಪುರ ಜಿಲ್ಲೆಯಲ್ಲಿ ಇರುವ ಸಂಘದ ಸದಸ್ಯರಾಗಿ 160 ಮಂದಿ ಇದ್ದಾರೆ. ಅದರಲ್ಲಿ ಗರಿಷ್ಠ ಸದಸ್ಯರು ಗ್ರಾಮೀಣ ಪ್ರದೇಶಗಳಿಂದ ಬರುವವರನ್ನು ಹೇಳಿದ್ದಾರೆ. ತುಂಬ ಸಂತೋಷ. ಯಾಕಂದರೆ ನಗರಗಳಲ್ಲಿ ಮಾತ್ರ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಪತ್ರಿಕಾ ಸೇವೆಯನ್ನು ಮಾಡ್ತಾ ಇರುವ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಅದೇ ರೀತಿ ಕೆಲವೊಂದು ಸಮಸ್ಯೆಗಳಲ್ಲಿ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಮತ್ತು ಮಾಧ್ಯಮದವರ ಮಧ್ಯದಲ್ಲಿ ವಾಗ್ವಾದ ಆಗುವ ವಿಚಾರ ಅಥವಾ ಏನಾದರೂ ಸಣ್ಣಪಟ್ಟ ಸಮಸ್ಯೆಗಳಾಗುವ ವಿಚಾರ ಇರ್ತದೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅಧಿಕಾರಿಗಳು ಸಿಬ್ಬಂದಿಗಳು ಇರುವುದು ಸಾರ್ವಜನಿಕ ಸೇವೆಗೆ, ಅದಕ್ಕೋಸ್ಕರ ಎಲ್ಲರೂ ಅಚ್ಚುಕಟ್ಟಾಗಿ ತಮ್ಮ ಕೆಲಸ ಕಾರ್ಯಗಳು ಮಾಡಿದರೆ ನಾನು ಹೇಳ್ತಾ ಇಲ್ಲ. ಖಂಡಿತ ಎಲ್ಲರೂ ಲೋಪದೋಷಗಳು ಇರಬಹುದು. ಅದನ್ನು ಮೇಲಧಿಕಾರಿಗಳು ಗಮನಕ್ಕೆ ತಂದರೆ ನಾವು ಖಂಡಿತ ಅದಕ್ಕೆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ. ಮತ್ತು ತಾವು ಇರುವುದೇ ಏನೇನು ಸಮಸ್ಯೆಗಳಿದೆ ಅದನ್ನು ಹೇಳಿ ಮೇಲಧಿಕಾರಿಗಳು ನಮ್ಮ ಗಮನಕ್ಕೆ ತಗೊಂಡು ಬರುತ್ತೆ. ಬಹಳಷ್ಟು ಮಂದಿ ಆ್ಯಕ್ಚುಲಿ ನೋಡಿ, ಇದು ಪತ್ರಕರ್ತರ ಜೊತೆ ನಮ್ಮ ಒಡನಾಟ ಕಂಟಿನ್ಯೂಸ್ ಇರುತ್ತೆ.
ಎಲ್ಲರೂ ಬರ್ತಿರ್ತೀರಿ, ಯಾವುದೋ ಘಟನೆ ನಡೆದಿರುತ್ತದೆ, ನಾವು ನಿಮಗೆ ಮಾಹಿತಿ ಕೊಡ್ತೀವಿ, ನೀವು ಕೇಳ್ತೀರಿ. ನಿಮ್ಮ ಮೂಲಕ ನಾವು ಕೊಟ್ಟ ಮಾಹಿತಿಯನ್ನು ಸಮಾಜದ ಎಲ್ಲ ಹಂತಕ್ಕೆ ನಾವು ಮುಟ್ಟಿಸುವಂಥ ಒಂದು ಕೆಲಸ ಮಾಡ್ತೀರಿ. ಮತ್ತು ಎಲ್ಲರಿಗೂ ಸಾರ್ವಜನಿಕರಿಗೆ ಧ್ವನಿ. ನಾವು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು 4ನೇ ಸ್ತಂಭ, ನೀವು ನಮ್ಮ ಪ್ರಜಾಪ್ರಭುತ್ವ ಡೆಮೋಕ್ರಸಿಯಲ್ಲಿ 4th ಪಿಲ್ಲರ್ ಆಫ್ ಇಂಡಿಯನ್ ಡೆಮೋಕ್ರಸಿ. ಸೊ ನಿಮ್ಮಿಂದ ಏನು ಮಾಹಿತಿ ಬರುತ್ತದೆ, ನಿಮ್ಮಲ್ಲಿ ಏನು ಪ್ರತಿಕ್ರಿಯೆ, ಸಾರ್ವಜನಿಕರಲ್ಲಿ ಯಾವ ರೀತಿ ಇದೆ, ಏನೋ ವಿಷಯಗಳು ನಡೀತಿದ್ದಾವೆ, ಯಾವಕ್ಕೆ ನಾವು ಗಮನ ಕೊಡಬೇಕು, ನಿಮ್ಮಿಂದ ಒಂದು ಧ್ವನಿ ಕೊಡುವಂಥ, ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂಥ ಒಂದು ಕೆಲಸ ನಿಮ್ಮಿಂದ ಆಗತ್ತೆ. ಸೊ ಅದು ಪತ್ರಕರ್ತರ ಕೆಲಸ ಬಹಳ ಮುಖ್ಯವಾದ ನಮ್ಮ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಫ್ರೀಡಮ್ ಆಫ್ ಪ್ರೆಸ್ ಹೇಳ್ತೀವಿ. ಸೊ ಅದು ನಮ್ಮ ಸಂಪರ್ಕ ಏನಿದೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ಜೊತೆ ನಾವು ಮಾಡುವಂಥ ಒಳ್ಳೆಯ ಕೆಲಸವನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಂಥ ಕೆಲಸ, ಮತ್ತು ಅಲ್ಲಿಂದ ಸಾರ್ವಜನಿಕರಿಗೆ ಒಂದು ಕಾನ್ಫಿಡೆನ್ಸ್ ಹುಟ್ಟುವಂಥ ಕೆಲಸನೂ ಆಗುತ್ತೆ. ಒಂದು ಬರೀ ನಾವು ಕೆಲಸ ಮಾಡ್ತಾ ಹೋದರೆ ಜನರಿಗೆ ಗೊತ್ತಾಗಿಲ್ಲ ಅಂದರೆ ಎಷ್ಟು ಕೆಲಸ ನಡೀತಾ ಇದೆ, ಏನು ಪ್ರಯೋಜನ ಆಗೋದಿಲ್ಲ. ಸೊ ಮಾಧ್ಯಮ ಮೂಲಕವೇ ಅದನ್ನು ಸಾರ್ವಜನಿಕರಲ್ಲಿ ಮುಟ್ಟುತ್ತೆ. ಸೊ ಇದು ಒಳ್ಳೆ ಕೆಲಸ ನಡೀತಾ ಇದೆ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ನೀವು ಕರೆದಿದ್ದೀವಿ. ಅದಕ್ಕೆ ನಾವು ನೀವು ಕರೆದಾಗ ನಾವೆಲ್ಲರೂ ಬಂದಿದ್ದೀವಿ. ಅದೇ ಕಾರಣಕ್ಕೆ ನಾವು ಬಹಳ ಇದನ್ನು ಇಂಪಾರ್ಟೆಂಟ್ ಅಂತ ವಿಷಯ, ಪತ್ರಕರ್ತರ ಜೊತೆ ಅಥವಾ ಪ್ರೆಸ್ ಅಲ್ಲಿ ಒಂದು ನಾವು ಮಾತಾಡೋದು, ಸಾರ್ವಜನಿಕರಲ್ಲಿ ಮುಟ್ಟುವುದು, ಅದು ಬಹಳ ಮಹತ್ವದ ವಿಷಯ. ಮತ್ತೊಮ್ಮೆ ಈ ನಿಮ್ಮ ಜವಾಬ್ದಾರಿಯನ್ನು, ಇದು ನಾನು ಜವಾಬ್ದಾರಿನೇ ಅಂತೀನಿ. ಸೊ ಸಾರ್ವಜನಿಕರಿಗೆ ಧ್ವನಿ ಕೊಡುವಂಥ ನೀವು ಸಂಘದ ಹೆಸರು ಸಹ ನೀವು ಧ್ವನಿ ಅಂತ ಇಟ್ಟಿದ್ದೀರಿ, ಅದು ಅದೇ ರೀತಿಯಲ್ಲಿ ಇದೆ. ಸೊ ಆ ಧ್ವನಿ ಕೊಡುವಂಥ ಕೆಲಸ ನೀವು ನಿರಂತರವಾಗಿ ಮಾಡ್ತಾ ಇರಿ. ನೀವೆಲ್ಲರಿಗೂ ಶುಭ ಕೋರುತ್ತಾ, ಮತ್ತೊಮ್ಮೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮಾಡುತ್ತಾರೆ, ಸಲಹೆ ಕೊಡುತ್ತಾರೆ. ಮತ್ತು ಈ ಪ್ರೆಸ್ ಈಗ ಸಾಮಾನ್ಯ ಪಬ್ಲಿಕ್ಕಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಬಗ್ಗೆ, ಗವರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಒಂಚೂರು ಜಾಗೃತಿ ಕೊಡುತ್ತಾರೆ. ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಜೊತೆಗೆ ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಇದೆ, ಮೀಡಿಯಾನು ಭಾಳ ಫ್ರೀ ಆ್ಯಂಡ್ ರೆಸ್ಪಾನ್ಸಿಬಲ್ ಇರಬೇಕು. ಫ್ರೀ ಮತ್ತು ಮೀಡಿಯಾಕ್ಕೆ ಏನೂ ಪ್ರೆಷರ್ ಬೇಕಾಗಿಲ್ಲ. ಮತ್ತು ವಿದೌಟ್ ಎನಿ ಬಯಸ್ನೆಸ್ ಕೆಲಸ ಮಾಡಬೇಕು. ಸೊ ನಾವು ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ, ತಾವು ಮಾಧ್ಯಮ ಮಿತ್ರರಾಗಿ ಕೆಲಸ ಮಾಡುತ್ತಾ ಇದ್ದೀರಿ. ಸೊ ಇದು ಒಂದು ಡೆವಲಪ್ಡ್ ಸೊಸೈಟಿ ಬಗ್ಗೆ, ಒಂದು ಇಂಪವರ್ಡ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಬಗ್ಗೆ ನಾವು ಆಲ್ ಟುಗೆದರ್ ನಾವು ನಮ್ಮದು ಏನು ಸಹಾಯ ಮಾಡೋಕ್ಕೆ ಅವಶ್ಯಕತೆ ಇದೆ, ಏನು ಸಹಕಾರ ಮಾಡೋಕ್ಕೆ ಅವಶ್ಯಕತೆ ಇದೆ. ಸೊ ವಿ ಹ್ಯಾವ್ ಟು ಡೂ ಇಟ್ ಟುಗೆದರ್. ಸೊ ಅದೇ ಬಗ್ಗೆ ನಾವೆಲ್ಲರಿಗೂ ಮತ್ತೊಮ್ಮೆ ವಿನಂತಿ ಮಾಡ್ತಾರೆ, ಲೆಟ್ ಅಸ್ ವರ್ಕ್ ಟುಗೆದರ್ ಫಾರ್ ಎ ಗುಡ್ ಸೊಸೈಟಿ, ಫಾರ್ ಎ ಸ್ಟ್ರಾಂಗ್ ಡೆಮೋಕ್ರಸಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅಧ್ಯಕ್ಷತೆ ವಹಿಸಿದಂಥ ಗೆಳೆಯ ಯೂಸುಫ್ ನಿವಾರ್ ಅವರೇ, ಈಗಾಗಲೇ ಕಾರ್ಯಕ್ರಮ ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡಿ ತುರ್ತು ಕಾರ್ಯದ ನಿರ್ಗಮಿಸಿದಂಥ ಜಿಲ್ಲಾಧಿಕಾರಿ ಗೋಪಾಲನ್, SP ಋಷಿಕೇಶ್ ಚುನಾವಣೆ, ಕೃಷಿ ಆನಂದ್ ಅವರೇ, ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಶಸ್ತ್ರಚಿಕಿತ್ಸಕ ಪ್ರಶಸ್ತಿ ಪಡೆದು ನಮ್ಮ ಎದುರಿಗೆ ಇದ್ದಂಥ ಡಾಕ್ಟರ್ ಶಿವಾನಂದ ಮಾಸ್ತಿಗಳಿವರು, ಇವರು ಒಂದೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಪತ್ರಕರ್ತ ಬಂಧುಗಳೇ, ಅವರ ಅಭಿಮಾನಿಗಳೇ, ಇದೊಂದು ಮಂದಿ ಕೂಡಿ ಮಾಡುವಂಥ ಕೆಲಸ. ಈಗ ಮನೆ ಬೇರೆ, ಅವರು ಈ ಕಡೆ ಮನೆ ನಾನು, ಈ ಕಡೆ ಮನೆ ನೀನು, ಮನ್ಯಾಗ ಪಾರ್ಟಿಷನ್ ಆಗ್ಯಾವ. ಆದರೆ ಆ ಮನೆ ಈ ಮನೆ 2 ಮನೆ ಒಂದೇ, ಇನ್ನೂ 10 ಮನೆ ಆದರೂ ಪತ್ರಕರ್ತರು ಒಬ್ಬರೇ, ಪತ್ರಕರ್ತ ಒಂದೇ. ಅಂಥ ಮಂದಿ ದೊಡ್ಡವರಂತೆ ಪಾಲಾಗ್ತಾರಂತೆ, ಹಂಗೆ ಪತ್ರಕರ್ತರು ಪಾಲಾಗ, ಈ ಕಡೆ ಭಾಗ ನಮ್ಮದು, ಈ ಕಡೆ ಭಾಗ ನಮ್ಮದು. ಮುಂಗ್ಲಿಂದವರು ಆರಂಭ ಮಾಡಿದ್ದು ಪತ್ರಿಕೋದ್ಯಮ, ಅಲ್ಲಿಂದ ಎಂದು ಮಂಗಳೂರು ಸಮಾಚಾರ ಆರಂಭ ಆಯಿತು,
ಅವರು ರೆವರೆಂಟ್ ಅವರು ತಮ್ಮ ಧರ್ಮ ಪ್ರಸಾರಕ್ಕಾಗಿ ಪತ್ರಿಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಾವೆಲ್ಲ ನಮ್ಮ ಧರ್ಮ ಕಾಪಾಡಿಕೊಳ್ಳೋ ಸಲುವಾಗಿ, ಅಂದರೆ ಪತ್ರಿಕಾ ಧರ್ಮ ಅಂದರೆ ಈ ಧರ್ಮ ಅಲ್ಲ, ಪತ್ರಿಕಾ ಧರ್ಮ ಕಾಪಾಡಿಕೊಳ್ಳೋ ಸಲುವಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತಿನ ದಿವಸ ಸಂಭ್ರಮಕ್ಕಿಂತ ಹೆಚ್ಚಾಗಿ ಆತ್ಮಾವಲೋಕನ ಮಾಡ್ಕೊಳ್ಳುವಂಥ ಟೈಮ್ ಇದೆ. ಇಲ್ಲಿ ಬಂದು ನಿಂತದ್ದು ಪತ್ರಿಕೋದ್ಯಮ. ಒಬ್ಬ ಪತ್ರಕರ್ತ ಸಮಾಜದ ಅಂಕುಡೊಂಕು ತಿದ್ದು ಸಲುವಾಗಿ ತಾನು ಕಂಡಿದ್ದನ್ನು ಅಥವಾ ಅವನ ಕಡೆ ಇಷ್ಟಂಥ ದಾಖಲೆಗಳ ಆಧಾರದ ಮೇಲೆ ಏನೋ ಒಂದು ಸುದ್ದಿ ಬರೀತಾನೆ. ಅವನಿಗೆ ಅದು ಸುದ್ದಿ ಅಷ್ಟೇ, ಆ ಕ್ಷಣದ ಸುದ್ದಿ. ಅವನು ಮರುದಿವಸ ಅದ್ರ ಜೊತೆ ಏನೂ ಅಟ್ಯಾಚ್ಮೆಂಟ್ ಇರೋಂಗಿಲ್ಲ. ಅವನು ಅಟ್ಯಾಚ್ಮೆಂಟ್ ಇತ್ತಂದ್ರೆ ಆ್ಯಕ್ಟಿವಿಸ್ಟ್ ಆಗ್ತಾನೆ. ಇವತ್ತು ಬರೆದಾಗ ಮುಗೀತು, ಇವತ್ತಿನ ಸುದ್ದಿ ನಾಳೆಗೆ ರದ್ದಿ. ನಮಗೆ ಸಮಾಜಕ್ಕೆ ತಿಳಿಸ್ಬೇಕಾಗಿತ್ತು. ನಮ್ಮ ಗುರುಗಳು ಹೇಳ್ತಿದ್ರು, ಪತ್ರಕರ್ತ ಹೆಂಗಿರ್ಬೇಕಂದ್ರೆ ಒಬ್ಬ ಡಾಕ್ಟ್ರ್ ಇದ್ದಂಗೆ ಇರಬೇಕು. ಡಾಕ್ಟ್ರ್ ಏನು ಮಾಡ್ತಾರೆ, ನೀವು ಹೋಗ್ತೀರಿ ಡಾಕ್ಟ್ರ್ ಕಡೆ, ಸರ ಹಿಂಗಾಗ್ಯದ, ಶುಗರ್ ಅದ, ಸಕ್ಕರೆ ತಿನ್ನೋದು ಬೇಡ್ರಿ, ಚಾ ಕುಡಿಬೇಡ್ರಿ, ಜಿಲೇಬಿ ತಿನ್ನಬೇಡ್ರಿ, ಅವೆಲ್ಲ ಹೇಳ್ತಾರೆ. ಔಷಧ ಕೊಡ್ತಾರೆ, ಕೈ ಇರ್ತದೆ. ಅವರು ನಿಮಗೆ ಏನು ಬೇಕು ಅದು ಕೊಡೋಂಗಿಲ್ಲ. ನಿಮಗೆ